नाजरीन इकराम अस्सलाम वालेकुम व रहमतुल्लाहि व बरकातुहू। करावली न्यूज नेटवर्क की आज की खुसूसी वीडियो रिपोर्ट में आपका इस्तकबाल है। मैं हूं आपका मेजबान नसीमुल गनी शाह बंदरी। आज की वीडियो में हम आपको दिखाने जा रहे हैं गोंडा समाज की जानिब से कास्ट सर्टिफिकेट को लेकर जबरदस्त एहतजाजी मुजाहिरा। आज भटकल में गोंडा बिरादरी के अफराद ने जाती सर्टिफिकेट और सनद तौसीक जारी करने का मुतालिबा किया। बिरादरी के नुमाइंदों ने मुआविन कमिश्नर के जरिए वजीर आला को याददाश्त पेश की। गोंडा बिरादरी ने कहा कि वो सदियों से अपनी रवायात और रस्म रिवाज के साथ दर्ज फहरिस्त कबाइल में शामिल हैं। याददाश्त में 1950 के आईनी हुक्मनामे और 1956 के मैसूर गजट का हवाला दिया गया। नुमाइंदों का इल्जाम है कि गोंडा और गोंड नाम के मसले को लेकर सर्टिफिकेट जारी करने में रुकावट पैदा की जा रही है। बिरादरी ने कहा कि जिले समाजी बहबूद अफसर की वजाहत के बावजूद तहसीलदार सर्टिफिकेट देने से इनकार कर रहे हैं। मुतालिबा किया गया कि स्कूली रिकॉर्ड न होने की सूरत में मकामी जांच के बाद सर्टिफिकेट जारी किए जाएं। गोंडा बिरादरी ने तीसरे फरीक की शिकायत को नजरअंदाज करने की भी अपील की। बिरादरी ने हुकूमत से जल्द अज जल्द ऑनलाइन निजाम में जात शामिल करके सर्टिफिकेट जारी करने का मुतालिबा किया गया। देखिए हमारी खास वीडियो रिपोर्ट। आइंदा एक और नई वीडियो के साथ आपसे मुखातिब रहूंगा। तब तक के लिए अपने दोस्त को इजाजत दें। उत्तर कन्नड़ जिले भटकल तालूकिनಲ್ಲಿರುವಂತ ಸುಮಾರು 15,000 ಜನ ಗೊಂಡರು ಇವತ್ತು ನಾವಿಲ್ಲಿ ಸೇರಿದ್ದೇವೆ। ನಮಗೆ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ತೊಂದರೆ ಆಗ್ತಾ ಇದೆ। ಅದರಲ್ಲಿ ಅಧಿಕಾರಿಗಳು ಕೆಲವೊಂದು ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಮತ್ತು ಕೆಲವೊಂದು ಸರಿಯಾದ ಮಾಹಿತಿಯನ್ನು ನೀಡದೇನೆ ಅದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ। ಆ ಕಾರಣಕ್ಕಾಗಿ ನಾವು ಇವತ್ತು ಇಲ್ಲಿ ಒಂದು ಮೌನ ಮೆರವಣಿಗೆ ಮೂಲಕ AC ಅವರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ। ಅದು ಮಾನ್ಯ ಸಿದ್ದರಾಮಯ್ಯನವರು ತಲುಪಲಿಕ್ಕೆ ನಾವು ಇಲ್ಲಿ ಸಲ್ಲಿಸ್ತಾ ಇದ್ದೇವೆ। ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಸರ್ಕಾರದ ಆದೇಶಗಳಿದೆ 1950, 56 ಈ ಹಿಂದೆ ನಾವು ಹೇಳಿದಂತೆ ಎಲ್ಲ ದಾಖಲಾತಿಗಳಿದ್ದಾಗಿಯೂ ನಮ್ಮಲ್ಲಿ ಒಂದು ಯಾರೋ ಒಂದು ತಳ್ಳಿ ಅರ್ಜಿಗಳನ್ನು ನೆಪವಾಗಿ ಇಟ್ಕೊಂಡು ಮತ್ತು ಮೂರನೇ ವ್ಯಕ್ತಿಗಳು ಯಾರು ಅದನ್ನು ತಕರಾರು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಮ ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ನಮಗೆ ವಿಳಂಬ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಕಿರುಕುಳ ಆಗ್ತಾ ಇದೆ। ಇದರಿಂದ ನೌಕರರು ಯಾರು ನೌಕರಿ ಸೇರ್ಕೊಂಡಿದ್ದಾರೆ ಅವರಿಗೆಲ್ಲ CRSLಗೆ ತಳ್ಳಿ ಅರ್ಜಿಗಳನ್ನು ಬರೆಯುವಂಥದ್ದು ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ತಳ್ಳಿ ಅರ್ಜಿಗಳನ್ನು ನೀಡುವಂಥದ್ದು। ಹಾಗಾಗಿ ಅಧಿಕಾರಿಗಳು ಈಗ ಸದ್ಯದಲ್ಲಿ ಅದನ್ನು ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ। ಹಾಗಾಗಿ ನಾವು 1950ರಿಂದಲೂ ಸರ್ಟಿಫಿಕೇಟನ್ನು ಪಡ್ಕೊಂಡು ಬಂದಿದ್ದೇವೆ। ಹೀಗಾಗಿ ನಮ್ಮ ಏನು ಸಂವಿಧಾನಬದ್ಧ ಹಕ್ಕಿದೆ ಅದು ನಮಗೆ ಈಗ ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ। ಅಲ್ಲದೆ ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಕಾರವಾರ ತಹಸೀಲ್ದಾರ್ ಭಟ್ಕಳದವರಿಗೆ ಮಾನಸಿಕವಾಗಿ ಅವರು ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು ಮತ್ತು ಅವರ ಮೇಲೆ ಇರುವಂತಹ ಅಧಿಕಾರಿಗಳಿಗಿರುವ ನಂಬಿಕೆ ನಮ್ಮ ಮೇಲೆ ಇರುವಂತಹ ನಂಬಿಕೆಯನ್ನು ಹೋಗಲಾಡಿಸುತ್ತೆ।